ದೈವಿಕ ಕಾರ್ಯಕ್ಕೆ ಎಂದಿಗೂ ಅಡ್ಡಿ ಆಗ್ಬೇಡಿ. ನೀನು ಅಡ್ಡಿ ಆಗಿದ್ದರೂ ಸಾತಾನನ್ನು ಪ್ರೇರೇಪಿಸಿ ಒಳ್ಳೆಯ ಕಾರ್ಯಕ್ಕೆ ನೀನು ಅಡ್ಡಿ ಆಗಿದ್ದರೂ ಸಹ ದೇವರು ನಿನ್ನನ್ನು ಶಿಕ್ಷಿಸಿ ಆ ಕಾರ್ಯವನ್ನು ಮಾತ್ರ ಖಂಡಿತವಾಗಿಯೂ ನೆರವೇರಿಸ್ತಾನೆ. ಅದಕ್ಕಾಗಿ ಯೇಸು ಪ್ರಭು ತಾನು ದೇಹಧಾರಿಯಾಗಿದ್ದಾಗ ಒಂದು ಮಾತು ಹೇಳುತ್ತಾನೆ. ಅದು ಮತ್ತಾಯ ಸುವಾರ್ತೆಯಲ್ಲಿ ಇದೆ. 7ನೇ ವಚನದಲ್ಲಿ ನಿಂಗೆ ಹೇಳಲಾಗ್ತದೆ, ಒಳ್ಳೆಯ ಕಾರ್ಯಗಳಿಗೆ, ದೈವಿಕ ಕಾರ್ಯಗಳಿಗೆ, ದೇವ ಜನರಿಗೆ ಎಂದಿಗೂ ಅಡ್ಡಿ ಆಗ್ಬೇಡಿ. ದೇವರ ಕಾರ್ಯಗಳನ್ನ ಮಾಡುವವರಿಗೆ ನೀವು ಬೆಂಬಲ ನೀಡಬೇಕು, ಎದುರಿಸಬಾರ್ದು. ಇದು ಬಹಳ ಶಾಪಗ್ರಸ್ತವಾಗಿದೆ. ಅಡ್ಡಿಗಳು ಬಂದರೆ ಲೋಕಕ್ಕೆ ಕಷ್ಟ, ಆದ್ರೆ ಯಾರಿಂದ ಆ ಅಡ್ಡಿ ಬರುತ್ತದೋ ಆ ವ್ಯಕ್ತಿಗೆ ಮಾತ್ರ ಶಾಪ. ಯಾರಿಂದಲಾದ್ರೂ ಬಂದ ಮಾನಸಿಕ ಕಷ್ಟ, ಆದ್ರಿಂದ ನಿನ್ನಿಂದ ಒಳ್ಳೆಯ ಕಾರ್ಯಕ್ಕೆ ಅಡ್ಡಿ ಉಂಟಾದ್ರೆ ನೀನು ತಕ್ಷಣ ಸರಿಪಡಿಸ್ಕೊಳ್ಬೇಕು. ನನ್ನಿಂದ ಈ ಕಾರ್ಯಕ್ಕೆ ಅಡ್ಡಿ ಆಗಿದ್ರೆ ನಂತರ ಕ್ಷಮಿಸು, ನಾನು ಅಡ್ಡಿ ಆಗ್ಬಾರ್ದು ಎಂದು ಪ್ರಾರ್ಥಿಸು. ದೇವದ ಕಾರ್ಯಕ್ಕೆ ಯಾರೂ ಅಡ್ಡಿ ಆಗಲು ಸಾಧ್ಯವಿಲ್ಲ. ದೇವದ ಕಾರ್ಯ ಸುಗಮವಾಗಿ ನಡೆಯುತ್ತದೆ. ಆದ್ರೆ ಯಾರು ಅಡ್ಡಿಯಾಗಲು ಪ್ರಯತ್ನಿಸ್ತಾರೋ ಅವರು ಕುಸಿದು ಬೀಳ್ತಾರೆ. ದೇವರು ಯಾವಾಗ್ಲೂ ತನ್ನ ಕಾರ್ಯವನ್ನ ಮುನ್ನಡೆಸ್ತಾ ಹೋಗ್ತಾನೆ.